ಸಭಾಪತಿ ಮಹೋದಯ, ಕರ್ನಾಟಕದಲ್ಲಿ ಪ್ರತಿದಿನ ಕರ್ನಾಟಕ ಸರ್ಕಾರದಲ್ಲಿ ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಹಾಡು ಹಗಲೇ ದರೋಡೆ ಮಾಡುವಂತ ರೀತಿಯಲ್ಲಿ ಲೂಟಿಯನ್ನು ಹೊಡೆಯಲಾಗ್ತಾ ಇದೆ. ಆದ್ರಿಂದ ಯಾವ ಪಾರ್ಟಿ ಇವತ್ತು ಸಂವಿಧಾನಕ್ಕೆ ಅಪಾಯ ಇದೆ, ಮೀಸಲಾತಿಯನ್ನ ರದ್ದು ಮಾಡ್ತಾರಂತೇಳಿ ಜನರಲ್ಲಿ ತಪ್ಪು ಭಾವನೆಯನ್ನು ಹುಟ್ಟಾಕಿ ಇವತ್ತು ಅದೇ ಪಾರ್ಟಿ ಅಧಿಕಾರದಲ್ಲಿದ್ದಂತ ಸರ್ಕಾರದಲ್ಲಿ 187 ಕೋಟಿ ರೂಪಾಯಿಗಳ ಹಣವನ್ನ ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಈ ರೀತಿ ಸುಮಾರು 270 ಖಾತೆಗಳಿಗೆ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಹಣವನ್ನ ವರ್ಗಾವಣೆ ಮಾಡುವುದರ ಮುಖಾಂತರ ಆ ಹಣವನ್ನ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಗಳ ಗೆಲ್ಲೋದಕ್ಕಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ವರದಿಯಾಗಿದೆ. ಇಡೀ ಕರ್ನಾಟಕದ ಒಬ್ಬ ಮಂತ್ರಿಯನ್ನ ಇವತ್ತು ಬಂಧನಕ್ಕೊಳಪಡಿಸಿದೆ. ಸ್ವತಂತ್ರವಾಗಿ ತನಿಖೆ ಮಾಡತಕ್ಕಂಥ ಆ ಇಡಿ ಅಧಿಕಾರಿಗಳ ಮೇಲೆ ಇವತ್ತು ಕೇಸುಗಳನ್ನ ದಾಖಲೆ ಮಾಡೋದ್ರ ಮುಖಾಂತರ ಅವರ ರಾಜಕೀಯಕರಣಗೊಳಿಸಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ ನಾನು ಈ ಸದನದ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಹಣಕಾಸು ಇಲಾಖೆಯನ್ನು ಶ್ರೀ ದೀಪಕ್ ಪ್ರಕಾಶ್